ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆ ಬಗ್ಗೆ ಗುರು ನೀವು ಸೋಷಿಯಲ್ ಸೈನ್ಸ್ ಬುಕ್ ಅಲ್ಲಿ ಹೆವಿ ಓದಿರ್ತೀರಾ. ಅವ್ರು ಯಾವುದೇ ಕ್ರೈಸಿಸ್ ಆಗಕ್ ಬಿಡಲ್ಲ ದೇಶಗಳ ನಡುವೆ. ಹಂಗೆ ಹಿಂಗೆ ಅವರು ಓಝೋನ್ ಲೇಯರ್ ಪ್ರೊಟೆಕ್ಟ್ ಮಾಡ್ತಾರೆ, ಅದಕ್ಕೆ ಒಂದಿಷ್ಟು ಲಾಸ್ನ ತರ್ತಾರೆ, ಅದಕ್ಕೆ ಒಂದಿಷ್ಟು ಕಾನೂನುಗಳನ್ನ ತಂದು ಎಲ್ಲಾನು ಸರಿ ಮಾಡ್ತಾರೆ ಅಂತ ಎಲ್ಲ ಓದಿರ್ತೀರಾ. ನೋಡಿದ್ರೆ ಗುರು ಇವಾಗ ಯುದ್ಧ ಆಗ್ತಿದೆ. ಅದು ಯುದ್ಧದ್ರ ಬಗ್ಗೆ ಯುನೈಟೆಡ್ ನೇಷನ್ಸ್ ಒಂದೇ ಒಂದು ಸಹ ಏನು ಮಾತಾಡ್ತಾರೋ ಇಲ್ಲ. ಅರ್ಬೋಸ್ ಜಲಸಂಧಿ ಬಗ್ಗೆನೂ ಸಹ ಆ ಕಡೆ ಏನು ಸಹ ಬರ್ತಾ ಇಲ್ಲ. ಲೆಕ್ಕದಲ್ಲಿ ಇದು ತುಂಬಾ ಎಫೆಕ್ಟ್ ಮಾಡ್ತಾ ಇದೆ. ಬೇಸಿಕಲಿ ಫ್ಯೂಯಲ್ ಪ್ರೈಸ್ ಹೈಕ್ ಆಗೇ ಆಗತ್ತೆ. ಆಲೆ ಗ್ಯಾಸ್ ಸಿಗ್ತಾ ಇಲ್ಲ. ವೇಟಿಂಗ್ ಪೀರಿಯಡ್ನ 4 ದಿನ ಹೆಚ್ಚು ಮಾಡಿದ್ದಾರೆ. ಮಾಮೂಲಿ ರೆಗ್ಯುಲರ್ ಕಸ್ಟಮರ್ಗೆ ಫಸ್ಟ್ ರೆಗ್ಯುಲರ್ ಕಸ್ಟಮರ್ಗೆ ಅಂತ ಡಿಸೈಡ್ ಮಾಡಿದ್ದಾರೆ, ಆಮೇಲೆ ಕಮರ್ಷಿಯಲ್ ಪರ್ಪಸ್ಗೆ ಕೊಡ್ತೀವಿ ಅಂತ ನಮ್ಮ ಗೌರ್ಮೆಂಟ್ ಸಹ ಡಿಸೈಡ್ ಮಾಡಿದೆ. ಈ ಕಡೆ ನನಗೆ ವಿಶ್ವಸಂಸ್ಥೆ ಅವ್ರು ಏನ್ ಮಾಡ್ತಾವ್ರೆ ಅಂತ ಡೌಟ್. ಇವ್ರು ಸುಮ್ಮನೆ ಬಿಲ್ಡಪ್ ಇದೆಯಾ ಒಂದು ಚಾಪ್ಟರು. ಸುಮ್ಮನೆ ಒಂದೊಂದ್ಸತಿ ವಿಲನ್ಗೆ ಎಂಟ್ರಿನ ತುಂಬಾ ಬಿಲ್ಡಪ್ ಅಲ್ಲಿ ಕೊಡ್ತಾರೆ, ಒಂದೇ ಒಂದು ಏಟೋಗೆ ಸತ್ತೋಗ್ಬಿಡ್ತಾನಲ್ಲ, ಆ ತರ ಏನಾದ್ರು ವಿಶ್ವಸಂಸ್ಥೆ ಆಗ್ತಿದ್ಯಾ? ವಿಶ್ವಸಂಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.